ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸ್ನೇಹಲೋಕ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತಿನ ವ್ಲಾಗಲ್ಲಿ ನಾನು ನನ್ನ ಮಗಳು ಎಷ್ಟು ಬೇಗ ಬೆಳೆದು ದೊಡ್ಡೋಳಾಗ್ತಾ ಇದ್ದಾಳೆ, ಹಾಗೆ ಅವಳದು ಡಿಮಾಂಡ್ಸ್ ಕೂಡ ಹಾಗೆ ಜಾಸ್ತಿ ಆಗ್ತಾ ಇದೆ. ಅದೊಂದು ತುಂಬ ಒಂಥರ ಖುಷಿ, ಹಾಗೆ ಒಂಥರ ಬೇಜಾರು ಕೂಡ ಆಗುತ್ತೆ. ಸೊ ಅವ್ರದ್ದು ಡಿಮಾಂಡ್ಸ್ ಎಲ್ಲ ಕೇಳಿದರೆ ಓ ಮೈ ಗಾಡ್. ಸೊ ಅದನ್ನೆಲ್ಲ ನಾನು ಇವತ್ತು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಬೇಗ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಈ ಥರ ಮೊಳಕೆ ಬರ್ಸಿಟ್ಟಿರ್ತೀನಿ. ಸೊ ಇದಕ್ಕೆ ಸ್ವಲ್ಪ ಪೆಪ್ಪರು, ಸ್ವಲ್ಪ ಸಾಲ್ಟು, ಹಾಗೆ ಒಂದಿಷ್ಟು ಕ್ಯಾರೆಟು, ಆಮೇಲೆ ಸ್ವಲ್ಪ ಬೇಕಂದ್ರೆ ಆನಿಯನ್ನು, ಹಾಗೆ ಟೊಮೆಟೊ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು, ನಿಂಬೆ ಹುಳಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸಲಾಡ್. ಸೊ ಅದು ನನ್ನ ಇವರಿಗೆ ತುಂಬ ಇಷ್ಟ. ಸರಿನಾ ಸ್ಕೂಲಿಗೆ ಕಳಿಸಿ ಬಂದು ಮತ್ತೆ ನನ್ನ ಹಸ್ಬೆಂಡ್ ರೆಡಿ ಆದರು. ನಾನು ಅಷ್ಟರಲ್ಲಿ ಬ್ರೇಕ್ಫಾಸ್ಟ್ ತೋರಿಸಿದ್ನಲ್ಲ ಅದೇ ಇಷ್ಟೇ ನೋಡಿ. ಒಂದಿಷ್ಟು ಫ್ರೂಟ್ಸು, ಒಂದು ಸ್ವಲ್ಪ ಓಟ್ಸು, ಹಾಗೆ ಕೊಕೊನಟ್ ವಾಟರು ಮತ್ತು ಸಲಾಡ್, ಈ ಥರದ್ದನ್ನು ಅಷ್ಟೇ ತಿನ್ನೋದು. ಬೆಳಗ್ಗೆ ಒಂದು ಸ್ವಲ್ಪ ಲೈಟಾಗೆ ತಿಂತೀವಿ. ಮಧ್ಯಾಹ್ನಕ್ಕೆ ಇದು ಬಂದು ಉದುಕ ಮುದ್ದೆ ಅಂತ ಹೇಳ್ತಾರೆ ನಮ್ಮ ಕಡೆ. ತುಂಬ ಚೆನ್ನಾಗಿರುತ್ತೆ ಇದು. ಸಾರು ಮತ್ತು ಸೊಪ್ಪೆಲ್ಲ ಹಾಕಿ ಬೇಳೆ ಬೇಯಿಸಿ ಅದ್ರದ್ದು ಕಟ್ಟು ತೆಗೆದು ಅದಕ್ಕೆ ಮಸಾಲ ಹಾಕಿ ಒಗ್ಗರಣೆ ಹಾಕುವಂಥದ್ದು. ಇದು ಬಂದು ಸೊಪ್ಪು. ಸೊ ತುಂಬಾ ಚೆನ್ನಾಗಿತ್ತು ಅವತ್ತು ಮಾಡಿದ್ದು. ಈಗೀಗ ನನಗೆ ಈ ರೆಸಿಪಿ ತುಂಬಾ ಇಷ್ಟ. ಮುಂಚೆನೇ ಇಷ್ಟ ಆಗ್ತಿತ್ತು, ಬಟ್ ಮಾಡ್ಕೊಳ್ಳೋಕ್ಕೆ ಪೇಷನ್ಸ್ ಇರಲಿಲ್ಲ. ತುಂಬ ಲಾಂಗ್ ಪ್ರೊಸೆಸ್ ಎಲ್ಲ ಇದು. ಸೊ ಹಾಗಾಗಿ ಬಟ್ ಸೊಪ್ಪು ಯಾವಾಗ ಫ್ರೆಶ್ ಆಗಿ ಸಿಗುತ್ತಲ್ಲ, ಸೊ ಅವಾಗಂತೂ ಕಂಪಲ್ಸರಿ ನಾನು ಮಾಡ್ತೀನಿ ಇದನ್ನು. ಶರಿಗೇನು ಟೀಚರ್ ಇಂಪಾರ್ಟೆಂಟ್ ಮೆಸೇಜ್ ಕಳ್ಸಿದಾರ ಕುಸೆ? ಏನ್ ಇಂಪಾರ್ಟೆಂಟ್ ಮೆಸೇಜ್ ನೋಡೋಣ. ಪಿನ್ ಮಾಡಿ ಕಳ್ಸಿದಾರೆ. ತಮ್ಮಲ್ಲ ನಾನು ನೋಡ್ತೀನಿ, ಕೊಡಪ್ಪ. ನೀನ್ ಸೀಟ್ ಬೆಲ್ಟ್ ಹಾಕೋ, ನಾನು ನೋಡ್ತೀನಿ. ಹಾಕೋ ಹಾಕೋ ಕಂದ. ಈ ಚಿಕ್ಕ ಮಕ್ಕಳಿಗೆ ಫೀಲ್ಡ್ ಟ್ರಿಪ್ ಅಂತೆ. ಸೊ ಪ್ರೀ-ಕೆ 4 ಅಂದ್ರೆ UKG ಅವರಿಗೆ ಫೀಲ್ಡ್ ಟ್ರಿಪ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸಮ್ಮರ್ ಹಾಲಿಡೇಸ್ ಬರ್ತಾ ಇದೆ ಮಕ್ಕಳುಗಳಿಗೆ. US ಅಲ್ಲಿ ಯಾರ್ಯಾರು ಇರ್ತಾರೋ ಅವ್ರಿಗೆ. ಅವ್ರನ್ನ ಹಿಡಿದು ಕಂಟ್ರೋಲ್ ಮಾಡೋದು ತುಂಬಾನೇ ಕಷ್ಟ. ಹಾಗೇನೆ ನಮ್ಮ ಮಕ್ಕಳು, ನಿಮಗೆ ಅನ್ಸಲ್ವಾ, ಈ ಭರತನಾಟ್ಯ, ಸಂಗೀತ, ಈ ಆರ್ಟ್ಸ್, ಪೇಂಟ್ಸ್ ಇದರಿಂದ ವಂಚಿತರಾಗ್ತಾ ಇದ್ದಾರೆ ಶ್ಲೋಕಗಳಿಂದ ಅಂತ. ನನಗಂತೂ ಡೆಫಿನೆಟ್ ಆಗಿ ಅನ್ಸುತ್ತೆ. ನಾವು ಮನೇಲಿ ಎಷ್ಟೇ ಹೇಳ್ಕೊಟ್ರು ಸ್ವಲ್ಪ ಮಾತ್ರ ಹೇಳ್ಕೊಡ್ಬಹುದು. ಕೆಲವು ಮಕ್ಕಳು ಅಪ್ಪ ಅಮ್ಮ ಹೇಳ್ಕೊಟ್ಟದನ್ನ ಸ್ವಲ್ಪ ಕಲಿಯಕ್ಕೆ ಇದು ಮಾಡ್ತಾರೆ, ಹಠ ಮಾಡ್ತಾರೆ. ಬಟ್ ಇದಕ್ಕಾಗಿನೇ ಅಂತ ಒಂದು ಆಪ್ ಇದೆ. ಏನು ಅಂತಂದ್ರೆ ಈ ಸಮ್ಮರ್ ಅಲ್ಲಿ ಮಕ್ಕಳಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಆಪ್ ಹೆಸರು ಬಂದ್ಬಿಟ್ಟು ಲೈವ್ ಶ್ಲೋಕ ಅಂತ. ಈ ಲೈವ್ ಶ್ಲೋಕ ಆಪ್ ಅಲ್ಲಿ ಆನ್ಲೈನ್ ಕ್ಲಾಸಸ್ ನ ಕಂಡಕ್ಟ್ ಮಾಡ್ತಾರೆ. ಯಾವ್ದ್ರ ಮೇಲೆ ಅಂತಂದ್ರೆ ಭರತನಾಟ್ಯ ಆಗಿರ್ಬೋದು, ಕರ್ನಾಟಿಕ್ ಮ್ಯೂಸಿಕ್ ಆಗಿರ್ಬೋದು, ಕೀಬೋರ್ಡ್, ಶ್ಲೋಕ, ಪೇಂಟಿಂಗ್ ಮತ್ತೆ ಆರ್ಟ್ಸ್ ಕ್ಲಾಸ್ ಅದು ಎಲ್ಲ ಬಂದು NRI ಮಕ್ಕಳಿಗಳಿಗೆ ಈ ಒಂದು ಆಪ್ ನ ಡಿಸೈನ್ ಮಾಡಿರುವಂತದ್ದು. ಇದ್ರೊಳಗೆ ಹೈಲಿ ಕ್ವಾಲಿಫೈಡ್ ಮತ್ತೆ ಎಕ್ಸ್ಪೀರಿಯನ್ಸ್ಡ್ ಟೀಚರ್ಸ್ ಇರ್ತಾರೆ. ಸೊ ಅವರು ಇದರಲ್ಲಿ ಒಬ್ಬೊಬ್ಬ ಮಕ್ಕಳಿಗೂ ಪರ್ಸನಲ್ ಅಟೆನ್ಷನ್ ಕೊಟ್ಬಿಟ್ಟು ಈ ಕ್ಲಾಸಸ್ ಅಲ್ಲಿ ಹೇಳ್ಕೊಡ್ತಾರೆ. ಈ ಲೈವ್ ಶ್ಲೋಕ ಆಪ್ ಅಲ್ಲಿ ಫೋಕಸ್ಡ್ ಲರ್ನಿಂಗ್ ಇರುತ್ತೆ ಟೀಚರ್ಸ್ಗೆ ಹಾಗೆ ಮಕ್ಕಳಿಗೂ. ಹಾಗೇನೆ ಕ್ಲಾಸ್ ಮೆಟೀರಿಯಲ್ಸ್ ಕೂಡ ಈ ಆಪ್ ಅಲ್ಲಿ ನಮಗೆ ಸಿಗುತ್ತೆ. ಹಾಗೇನೆ ಇದರಲ್ಲಿ ಆಲ್ರೆಡಿ 2000ಕ್ಕಿಂತ ಹೆಚ್ಚು ಮಕ್ಕಳು ಇದರಿಂದ ಬೆನಿಫಿಟ್ ತಗೊಂಡು ಮಕ್ಕಳು ಕಲಿತಾ ಇದ್ದಾರೆ. ಹಾಗೇನೆ 35,000 ಅವರ್ಸ್ಗಿಂತ ಜಾಸ್ತಿ ಆಲ್ರೆಡಿ ಟೀಚ್ ಮಾಡಿದ್ದಾರೆ ಟೀಚರ್ಸ್ಗಳು. ಹಾಗೇನೆ ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ಲಿಂಕ್ ನ ಕೊಟ್ಟಿರ್ತೀನಿ. ನೀವು ಪ್ರೀ ಬುಕ್ ಮಾಡ್ಬಿಟ್ಟು ಡೆಮೋ ಕ್ಲಾಸ್ ನ ತಗೊಂಡು ನೀವು ನೋಡಬಹುದು ಯಾವ ತರ ಹೇಳ್ಕೊಡ್ತಾರೆ ಏನು ಅಂತ. ಸೊ ನಿಮ್ಗೆ ಇಷ್ಟ ಆದ್ರೆ ನಿಮ್ಮ ಮಕ್ಕಳನ್ನ ಜಾಯಿನ್ ಮಾಡಿಸಿ. ನಿಜವಾಗ್ಲೂ ಖುಷಿ ಪಡ್ತೀರಾ. ನಮ್ಮ ಮಕ್ಕಳು ನಮ್ಮ ಆರ್ಟ್ಸ್, ನಮ್ಮ ಕಲ್ಚರ್ ನ ಇಲ್ಲಿ ಮಿಸ್ ಮಾಡ್ಕೊಳ್ತಾ ಇದಾರೆ. ಬಟ್ ಅವರು ಈ ಆಪ್ ಇಂದ ಅದನ್ನೆಲ್ಲ ಕಲಿತಾರೆ ಅನ್ನೋ ನಂಬಿಕೆ ಇದೆ. ಸೊ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ಆಪ್ ಬಗ್ಗೆ ರೆಕಮೆಂಡ್ ಮಾಡಿ. ಥ್ಯಾಂಕ್ ಯು. ಯಾಕೆ ಹೇಳು, ಎಲ್ಲಿಗೆ ಹೋಗ್ಬೇಕು ನೀನು? I want to go to India. You want to go to India? Yeah. ಯಾಕೆ? Because you want send me to field trip. ಫೀಲ್ಡ್ ಟ್ರಿಪ್ ಕಳಿಸ್ಬೇಕಾ? ಸ್ಕೂಲಿಂದ ಕರ್ಕೊಂಡು ಹೋಗ್ತಾ ಇದಾರ ನೀನೇನಾ? ಮತ್ತೆ ನಂಗೆ ಭಯ ಅಲ್ಲ, ನೀನಿನ್ನು ಬೇಬಿ ಇದ್ದಂಗಿದ್ಯಾ, ನೀನ್ ಕಳ್ಸಕ್ಕೆ ನನಗ್ ಭಯ ಕಂದ ಒಬ್ಳನ್ನೇ. ಐ ವಾಂಟ್ ಯು ಟು ಬಿ ಸೇಫ್. ಅದಕ್ಕೆ ನಂಗೆ ಭಯ ನಿನ್ನ ಕಳ್ಸಕ್ಕೆ. My teacher will help.
ಟೀಚರ್ ಟೇಕ್ ಕೇರ್ ಮಾಡ್ತಾರಾ? ಆರ್ ಯು ಶೋರ್? ಟೀಚರ್ ಬಿಟ್ಟು ಆ ಕಡೆ ಈ ಕಡೆ ಎಲ್ಲೂ ಹೋಗ್ಬಾರ್ದು ಆಯ್ತಾ? ನೀನ್ ಹಂಗಂದ್ರೆ ಕಳಿಸ್ತೀನಿ, ಇಲ್ಲ ಅಂದ್ರೆ ಕಳ್ಸಲ್ಲ ನಾನು. ಕಳ್ಸಲ್ಲ ಅಂದ್ರೆ ಏನ್ ಮಾಡ್ತೀಯಾ? I don't want to send you. I will kick you then when we go home. Huh? I will kick you when we go home. ಆಮೇಲೆ ಪಪ್ಪ ಮಮ್ಮಿ ಹಂಗ್ ಮಾಡ್ತಾರಾ? You want to send me the field trip? ಅಲ್ಲ ಪಪ್ಪ ಮಮ್ಮಿ ಹಂಗ್ ಮಾಡ್ತಾರಾ ಹೇಳು? Yeah. You should not. You should respect your mom and dad. But you won't send me to field trip. ಮತ್ತೆ ನೀನ್ ಇನ್ನು ದೊಡ್ಡಳಾಗ್ಬೇಕು. ಕಿಂಡರ್ ಗಾರ್ಡನ್ ಗೆ ಹೋಗ್ತೀಯಲ್ಲ, ಫಸ್ಟ್ ಗ್ರೇಡ್ ಕಿಂಡರ್ ಗಾರ್ಡನ್ ಗೆ ಹೋಗ್ತಿಲ್ಲ, ಅವಾಗ ಕಳಿಸ್ತೀನಿ. ಓಕೆನಾ? There will be no field trip there. ಅವಾಗ ಇನ್ನು ಜಾಸ್ತಿ ಕರ್ಕೊಂಡು ಹೋಗ್ತಾರೆ ಕುಸೆ. Miss Lindsay is the upper grader. ಹೌದಾ? Miss Lindsay is the 5th grade teacher. Miss Lindsay is a 5th grade teacher. Yeah. ಓಕೆ, ಅವಾಗ ನೀನಿನ್ನ ಕಳಿಸ್ತೀನಿ ಆಯ್ತಾ? ನೀನು ಕಿಂಡರ್ ಗಾರ್ಡನ್ ಗೆ ಫಸ್ಟ್ ಗ್ರೇಡ್ ಬಂದಾಗ ಕಳಿಸ್ತೀನಿ ಆಯ್ತಾ? No. ಇವಾಗ ಹೋಗ್ಬೇಕಾ ನೀನು? 2 days. 2 days ಅಲ್ಲಿ ಇದನ್ನ ಫೀಲ್ಡ್ ಟ್ರಿಪ್. Yeah. ಕಳಿಸಲ್ಲ ಸರಿ ನಾನು. I don't want you to send. I don't want to send you there. I will kick the car and make a mess. Bye. ಇದು ಫಸ್ಟ್ ಟೈಮ್ ಆದ್ರಿಂದ ನಂಗೆ ಸ್ವಲ್ಪ ಭಯ ಇತ್ತು, ಬಟ್ ಓಕೆ ಫೈನ್. ಹೋಗಿ ಬಂದ್ಲು ಚರಿ ಫೀಲ್ಡ್ ಟ್ರಿಪ್ಪಿಗೆ. ರೆಡ್ ಕಲರ್ ಟಿ ಶರ್ಟ್, ಬ್ಲೂ ಜೀನ್ಸ್ ಹಾಕಿ ಕಳಿಸ್ರಿ ಅಂದರು. ಮ್ಯೂಸಿಯಮ್ಮಿಗೆ ಕರ್ಕೊಂಡು ಹೋಗಿ ಬಂದರು. ಆ್ಯಂಡ್ ಶಿ ವಾಸ್ ಸೋ ಹ್ಯಾಪಿ ಆ್ಯಂಡ್ ತುಂಬ ಎಂಜಾಯ್ ಮಾಡಿದ್ಲು ಅಂತ ಅವ್ರ ಟೀಚರ್ ಹೇಳಿದರು ನಮಗೆ. ಆ್ಯಂಡ್ ಫುಲ್ ಸುಸ್ತಾಗಿ ಹೋಗಿದ್ಲು ಆಟಾಡಿ ಆ್ಯಂಡ್ ಬಂದ ತಕ್ಷಣ ಮನೇಲಿ ಮಲ್ಕೊಂಡ್ಬಿಟ್ಲು. ತುಂಬ ಜನ ಹೇಳಿದ್ರಿ ಗಂಜಿ ಹೆಂಗೆ ಮಾಡೋದು ಅಂತ. ಸೊ ಹಾಗೆ ನಾನು ಟ್ರೈ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಬರ್ತಾ ಇದೆ. ಅಂದರೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಅಂತ ಅನಿಸುತ್ತೆ ನನಗೆ. ಯಾಕೆಂತಂದರೆ ನಾನು ಒಂದು 5-6 ವಿಷಲ್ ಹಾಕಿಸಿ ಮತ್ತೆ ನೀರು ಹಾಕಿ ಮತ್ತೆ ಕುದಿಯೋಕೆ ಇಟ್ಟಿದ್ದೀನಿ. ಸ್ವಲ್ಪ ತೆಳು ಆಗಲಿ ಗಂಜಿ, ಅನ್ನದ ಅಗಳು ಬೇಡ, ಸ್ವಲ್ಪ ಇನ್ನು ಮೆತ್ತಗಾಗಲಿ ಅಂತ ಸ್ವಲ್ಪ ಕುದಿಸ್ತಾ ಇದ್ದೀನಿ ಇದನ್ನು. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ. ಗಂಜಿ ಹೇಗೆ ಮಾಡೋದು ಅಂತ ಹೇಳಿದ್ರಿ. ಎಸ್ಪೆಷಲಿ ಮಂಗಳೂರು, ಉಡುಪಿ ಸೈಡವ್ರು ತುಂಬ ಜನ ನನಗೆ ಕಮೆಂಟ್ ಮಾಡಿದ್ರಿ. ನೋಡಿ ಈ ಥರ ಆಗ್ತಾ ಇದೆ. ಇನ್ನೊಂದು ಚೂರು ಆಗಬೇಕು ಅಂತ ಅನಿಸುತ್ತೆ, ಸ್ವಲ್ಪ ಇನ್ನೂ ಮೆತ್ತಗೆ. ಆಮೇಲೆ ಕೆಲವೊಬ್ರು ಗಂಜಿಗೆ ಒಂದು ಸ್ವಲ್ಪ ತೆಂಗಿನ ಹಾಲು ಕೂಡ ಹಾಕ್ರಿ ಚೆನ್ನಾಗಾಗುತ್ತೆ ಅಂತ ಹೇಳಿದ್ರಿ. ಬಟ್ ಅದು ನಾನು ಈ ಸತಿ ಮಾಡಿದ ಮೇಲೆ ಆ ಕಮೆಂಟ್ನ ಓದಿದೆ. ಬಟ್ ನೆಕ್ಸ್ಟ್ ಟೈಮ್ ನಾನು ಗಂಜಿ ಮಾಡಿದ್ರೆ ತೆಂಗಿನ ಹಾಲು ಕೂಡ ಹಾಕಿ ನಾನು ಟ್ರೈ ಮಾಡ್ತೀನಿ. ಹಾಗೆ ನಿಮಗೆ ಇನ್ನೊಂದು ಬೇರೆ ಏನಾರ ಹಾಕ್ಬೋದಾ ಅಂತ ಗೊತ್ತಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಂಗೆ ತುಂಬಾ ಇಷ್ಟ ಆಯಿತು ಗಂಜಿ. ಹಾಗೆ ಒಂದು ಸ್ವಲ್ಪ ಈ ಬಿಸಿ ಗಂಜಿಗೆ ಒಂದು ಚೂರು ತುಪ್ಪ ಹಾಕ್ಕೊಂಡ್ವಿ, ಅಂದರೆ ಒಂದು ಫ್ಲೇವರ್ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ. ಆ್ಯಂಡ್ ಉಪ್ಪಿನಕಾಯಿ ಜೊತೆ ಓ ಮೈ ಗಾಡ್ ತುಂಬಾ ಚೆನ್ನಾಗಾಗಿತ್ತು. ಆ್ಯಕ್ಚುಲಿ ನಾನು ತೆಂಗಿನ ಹಾಲಿಂದು ನಾನು ನೆಕ್ಸ್ಟ್ ಟೈಮ್ ಟ್ರೈ ಮಾಡಲೇಬೇಕು ಅಂತ ಅನ್ನಿಸ್ತು. ಆ್ಯಂಡ್ ಈ ಥರ ದಪ್ಪ ಕೆಂಪು ರೈಸಿಗೆ ಈ ಗಂಜಿ ತುಂಬಾ ಚೆನ್ನಾಗಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಡೇ ಚರಿನ ಸ್ಕೂಲಿಂದ ನಾನೇ ಕರ್ಕೊಂಡು ಬಂದೆ. ಅವ್ರ ಪಪ್ಪಂಗೆ ಆಫೀಸಲ್ಲಿ ಮೀಟಿಂಗ್ ಇದ್ದ ಕಾರಣ ಸೊ ಅವರು ಹೋಗೋಕ್ಕಾಗಲಿಲ್ಲ. ಆ್ಯಂಡ್ ನನಗೆ DL ಸಿಕ್ಕಿರೋ ಕಾರಣ ಸೊ ನಾನೇ ಹೋಗಿ ಕರ್ಕೊಂಡು ಬರ್ತೀನಿ. ವಾರದಲ್ಲಿ 1 ದಿನ ಮಾತ್ರ ನನ್ನದು ಜಾಬ್ ಇದು, ಹೋಗಿ ಕರ್ಕೊಂಡು ಬರೋ ಅಂಥದ್ದು. ಆ್ಯಂಡ್ ಚರಿನೂ ಅಷ್ಟೇ ನಂಗೆ ಖುಷಿ ಪಡ್ತಲ್ಲ. ಸ್ಟಾರ್ಟಿಂಗ್ ಮಮ್ಮಿ ನೀನೇ ಒಬ್ಬಳೇ ಬಂದ್ಯಾ ಅಂತ ಕೇಳ್ತಾ ಇದ್ಲು. ಇವಾಗ ಏನು ಆ ಥರ ಕೇಳಲ್ಲ, ಯಾಕೆ ಪಪ್ಪ ಬಂದಿಲ್ಲ ಅಂತ ಕೇಳ್ತಾಳೆ ಅಷ್ಟೇ. ನನಗೂ ಒಂಥರ ಚೆನ್ನಾಗಿ ಅನಿಸುತ್ತೆ ಚರಿನ ಹೋಗಿ ಕರ್ಕೊಂಬರೋ ಅಂಥದ್ದು. ಸ್ಕೂಲ್ ನಿಮಗೆಲ್ಲ ಗೊತ್ತಿರ್ಬೋದು. ಓ ಮೈ ಗಾಡ್ ನನ್ನ ಫೋನ್ ಬಿದ್ದುಬಿಡ್ತು. ಸ್ಕೂಲು ಅಷ್ಟೇನು ದೂರ ಇಲ್ಲ ನಮ್ಮ ಮನೆಗೆ, ಒಂದು 12 ಮಿನಿಟ್ಸ್ ಡ್ರೈವ್ ಆಗುತ್ತೆ ಅಷ್ಟೇ. ಸೊ ಆರಾಮಾಗಿ ಹೋಗಿ ಕರ್ಕೊಂಡು ಬರ್ಬೋದು. ಕೆಲವೊಂದು ಸ್ಕೂಲು ಸೊ ಫಸ್ಟು ಹೋಗ್ತಿದ್ಲಲ್ಲ ಚರಿ ಸ್ಕೂಲು, ಅದು ಸ್ವಲ್ಪ ದೂರ ಇತ್ತು. ಫ್ರೀವೇ ಮೇಲೆಲ್ಲ ಹೋಗಬೇಕಿತ್ತು, ಅದು ಸ್ವಲ್ಪ ಕಷ್ಟ ನನಗೆ. ಫ್ರೀವೇ ಎಲ್ಲ ಸ್ವಲ್ಪ ಭಯ ಆಗುತ್ತೆ. ಹಿಂಗೆ ಮಾಮೂಲಿ ನಾರ್ಮಲ್ ರೋಡಲ್ಲಿ ಹೋಗೋಕ್ಕೆ ನನಗೇನು ಭಯ ಆಚಾರ ಏನಿಲ್ಲ ಇವಾಗ. ಸೊ DL ಬಂದಿರೋ ಕಾರಣ ನಾನು ಒಬ್ಬಳೇ ಹೋಗಿ ಬರ್ಬೋದು. ಸೊ ಎಲ್ಲೆಲ್ಲರಿದ್ದಾಗ ಯಾರು ಜೊತೆಲಿರೋರು
ಜೊತೆಲಿ ಇರಬೇಕು. ಸೊ ಹಾಗಾಗಿ ನನ್ನ ನೈಬರ್ ಒಬ್ಬರು ಬರೋರು ನನ್ನ ಜೊತೆ ಹೋಗಿ ಕರ್ಕೊಂಡು ಬರೋಕ್ಕೆ. ನಾವು ಒಬ್ಬಳೇ ಹೋಗಿ ಕರ್ಕೊಂಡು ಬಂದೆ ಚರಿನ. ಮಧ್ಯಾಹ್ನ ಒಂದು 3:15 ಆಗುತ್ತೆ ಅವಳು ಚರಿ ಮನೆಗೆ ಬರೋ ಅಷ್ಟರಲ್ಲಿ. ಮನೆಗೆ ಬಂದಮೇಲೆ ಒಂದು ಕಿತಾಪತಿ ಅಂದರೆ ಇಲ್ಲಿ ನೋಡ್ಬೋದು. ಅವ್ರ ಪಪ್ಪ ಸಂಜೆ ಬಂದು ಅವ್ರೇನೋ ಕೆಲಸ ಮಾಡ್ಕೊಳ್ತಾ ಇದ್ದಾರೆ. ಅಷ್ಟರಲ್ಲಿ ಅಮ್ಮ ತಲೆ ತುಂಬ ಹೆಂಗೆ ಮಾಡಿದಾಳೆ ನೋಡಿ. ಇರೋ 4 ಕೂದ್ಲಿಕ್ಕೆ ಶೃಂಗಾರ ಬೇರೆ ಕೇಳು. ಇಲ್ಲಿ ನೋಡಿ ಸರಿ ಏನಿದು ಮಾಡಿರೋದು. Is this beautiful styling? Look at yourself. Look at the mirror. I said go look at the mirror. And look at the back of yourself. Seriously, honey? Yes, sorry, amma. Tagi, yalla tagi. Okay. ನನ್ನ ಹತ್ರ ಬರಲ್ಲ ಹಿಂಗೆಲ್ಲ ಮಾಡೋಕ್ಕೆ. ಅವ್ರ ಪಪ್ಪ ಏನು ಮಾಡಿದ್ರು ಮಾಡಿಸ್ಕೋತಾರೆ ಅನ್ನೋ ಕಾರಣಕ್ಕೆ ಅವ್ರ ಪಪ್ಪನ ಹತ್ರ ಹೋಗಿ ಇವೆಲ್ಲ ಕಿತಾಪಿತಿ ಮಾಡ್ತಾಳೆ. ನಮ್ಮ ಚರಿಯಮ್ಮ ನೋಡಿ ಹೆಂಗೆ ಮಲ್ಕೊಂಡಿದ್ದಾಳೆ. ಇವಾಗ ಗ್ರಾಸರಿ ತರೋಕ್ಕೆ ಅಂತ ಇಂಡಿಯನ್ ಸ್ಟೋರ್ಸ್ ಹತ್ರ ಬಂದಿದ್ದೀವಿ. ಬಟ್ ಇವಳು ಮಲಗಿರೋ ಕಾರಣ ನಾನು ಕಾರಲ್ಲೇ ಕುತ್ಕೊಂಡಿದ್ದೀನಿ. ನನ್ನ ಹಸ್ಬೆಂಡ್ ಅಷ್ಟೇ ಹೋಗಿದ್ದಾರೆ ತರಕ್ಕೆ. ಜಾಸ್ತಿ ಏನಿಲ್ಲ, ಮಾಮೂಲಿ ಡೈಲಿ ನೀಡ್ಸ್ ಥರ ಲೈಕ್ ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನ್ಕಾಯಿ, ಒಂದಿಷ್ಟು ಸೊಪ್ಪು, ನಿಂಬೆಹಣ್ಣು ಈ ಥರದ್ದು ಬೇಕು. ಅದು ಅಷ್ಟೇ ತೊಗೊಂಡು ಬರೋಕ್ಕೆ ಹೋಗಿದ್ದಾರೆ. ಇದಾದಮೇಲೆ ಇಲ್ಲೇ ಒಂದು ಸ್ವಲ್ಪ ಚಾಟ್ಸ್ ತಿನ್ನೋಣ ಅಂತ ಇಲ್ಲೇ ಪಕ್ಕದಲ್ಲೇ ಬಾಂಬೆ ಸ್ವೀಟ್ಸ್ ಇದೆ. ಸೊ ಒಂಥರ ಚಾಟ್ಸ್ಗೆ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ ಅಂತ ಹೇಳ್ಬೋದು ನಾನು. ಅಷ್ಟಿಷ್ಟ ಆಗಿದೆ. ಸೊ ಇವರು ನಿದ್ದೆ ಗೊರಕೆ ಹೊಡಿತಾ ಇದ್ದಾರೆ, ಕೇಳಿಸ್ಬೋದು ನಿಮಗೆ. ಫುಲ್ ಗೊರಕೆ. ಬಾರು ಸರಿ ಕುಸೆ. ಬಾಪಿ ಕುಸೆ ಏನ್ ತಿಂತೀಯ? ಪೂರಿ ಬೇಕಾ? ಓಕೆ, ಪಪ್ಪಗೆ ಹೇಳೋಣ. ಸೊ ಹೊರಗಡೆ ಚಾಟ್ಸ್ ತಿನ್ಬೇಕಂತ ಹೇಳಿದ್ನಲ್ಲ, ಭಾಳ ಇಷ್ಟ ಆಗಿತ್ತಂತ. ಸೊ ಫಸ್ಟು ಸೇವ್ ಪೂರಿ ತೊಗೊಂಡ್ವಿ, ಆಮೇಲೆ ಚೋಲೆ ಭಟೂರೆ ತೊಗೊಂಡ್ವಿ. ಚಳಿ ಪೂರಿ ಬೇಕು ಅಂತ ಕೇಳ್ತಿದ್ವಲ್ಲ, ಹಾಗಾಗಿ ಚೋಲೆ ತೊಗೊಂಡ್ವಿ. ಆ್ಯಂಡ್ ನನ್ನ ಹಸ್ಬೆಂಡೂ ಫ್ರೈಡ್ ರೈಸ್ ಏನೋ ತೊಗೊಂಡ್ರು ಅಂತ ಅನಿಸುತ್ತೆ. ನಿಜ ಹೇಳ್ಬೇಕಂತಂದರೆ ನಾನು ಸುಮಾರು ಕಡೆ ಚಾಟ್ಸ್ ಟ್ರೈ ಮಾಡಿದ್ದೇನೆ. ಬಾಂಬೆ ಸ್ವೀಟ್ಸಲ್ಲಿ ಓಕೆ ಚೆನ್ನಾಗಿರುತ್ತೆ ಬೇರೆ ಕಡೆ ಕಂಪೇರ್ ಮಾಡಿದರೆ. ಬಟ್ ನನಗೆ ಪರ್ಸ್ನಲಿ ಏನು ಅನಿಸುತ್ತೆ ಅಂತಂದರೆ, ನಾವು ಮನೇಲಿ ಏನು ಚಾಟ್ಸ್ ಮಾಡ್ತೀವಲ್ಲ ಅದೇ ಫಾರ್ ಬೆಟರ್ ದೆನ್ ಈ ರೆಸ್ಟೋರೆಂಟ್. ಫಾರ್ ಬೆಟರ್ ಅಂತ ಅನಿಸುತ್ತೆ ನನಗೆ. ಯಾಕೆಂತಂದರೆ ಈ ಥರ ವೀಕೆಂಡ್ಸಲ್ಲಿ ತುಂಬ ರಶ್ ಇದ್ದ ಕಾರಣ ಅಷ್ಟು ಕ್ವಾಲಿಟಿ ಮೇಂಟೈನ್ ಮಾಡಲ್ಲ ಅಂತ ಅನಿಸ್ತು ನನಗೆ. ಯಾಕೆಂತಂದರೆ ವೀಕ್ ಡೇಸಲ್ಲಿ ತಿಂದಾಗ ಬೇರೆ ಟೇಸ್ಟ್ ಇತ್ತು, ವೀಕೆಂಡಲ್ಲಿ ತಿಂದಾಗ ಬೇರೆ ಟೇಸ್ಟ್ ಇರುತ್ತೆ. ಸೊ ಹಾಗಾಗಿ ಬೇಡ ಅತ್ಲಾಗ ಮನೆಗೆ ಮಾಡ್ಕೊಳೋದೇ ಬೆಸ್ಟು ಅಂತ ಅನ್ನಿಸ್ತು. ಕೆಲವೊಂದ್ಸತಿ ಮೂಡ್ ಇಲ್ದಾಗ ತುಂಬ ತಿನ್ಬೇಕನ್ನಿಸ್ದಾಗ ಹೋಗ್ಬೇಕು. ಇವಾಗ ನಮ್ಮ ಮನೆಗೆ ಸ್ಪೆಷಲ್ ಗೆಸ್ಟ್ ಒಬ್ರು ಬರ್ತಾ ಇದ್ದಾರೆ. ಯಾರು ಅಂತ ನಿಮಗೆ ನೋಡು. ಸರಿ ಬಿದ್ರೆ ಈ ಕೆಳಗೆ. ಸೊ ಅವರಿಗೋಸ್ಕರ ನಾನು ಜಾಸ್ತಿ ಸ್ಪೆಷಲ್ ಮಾಡಕ್ ಆಗ್ತಾ ಇಲ್ಲ, ಯಾಕಂದ್ರೆ ಮನೆಗೆ ಇವಾಗ ಬಂದ್ವಿ. ಸೊ ನಮಗೆ ಜಾಸ್ತಿ ಟೈಮು ಇಲ್ಲ, ಹಾಗಾಗಿ ಒಂದು ಸ್ವೀಟ್ ಮಾಡೋಣ ಅಂತ. ಸ್ವೀಟ್ ಬಂದು ಕೇಸರಿ ಬಾತು. ಅಂಡ್ ತುಂಬಾ ಬಿಸಿಲಿದೆ ಇಲ್ಲಿ, ಸೊ ಹಾಗಾಗಿ ಪಾನಕ ಮಾಡ್ತಾ ಇದೀನಿ, ನಿಂಬೆ ಹಣ್ಣಿಂದು ಶರ್ಬತ್ತು. ಯಾರು ಅಂತ ನೋಡೋಣ, ಕಾಯ್ತಾ ಇರಿ. ಇಲ್ಲಿ ನಾನು ಕೇಸರಿ ಬಾತ್ ಸುಮಾರು ದಿನಗಳೇ ಆಗಿತ್ತು, ಕೇಸರಿ ಬಾತ್ ಮಾಡೇ ಇರಲಿಲ್ಲ. ಸೊ ಫಸ್ಟು ಒಂದು ರೆಸಿಪಿನ ನೋಡಿಕೊಂಡೆ, ಮರ್ತೋದಂಗೆ ಆಗಿತ್ತು ನನಗೆ. ಸೊ ತುಪ್ಪದಲ್ಲಿ ನಾನು ಗೋಡಂಬಿ, ದ್ರಾಕ್ಷಿ ಮತ್ತು ರವೆನ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ, ಒಂಥರ ಘಮ ಘಮ ವಾಸನೆ ಬರೋ ಅಷ್ಟರಲ್ಲಿ.
ಅಷ್ಟರಲ್ಲಿ ಮೀನ್ ವೈಲ್ ಇನ್ನೊಂದು ಕಡೆ ಬಿಸಿನೀರಿಗೆ ಕುದಿಯೋಕೆ ಇಟ್ಕೋಬೇಕು, ಅದನ್ನು ಹಾಕಿ ಸಕ್ಕರೆ ಹಾಕಿ ಈ ಥರ ಮಾಡಿದೆ. ತುಂಬ ಚೆನ್ನಾಗಾಗಿತ್ತು, ಕೇಸರಿ ಎಲ್ಲ ಹಾಕಿ. ಹಾಗೆ ಪಾನಕ ಕೂಡ ಮಾಡಿದ್ದೆ, ಬಟ್ ನಾನು ಅದು ವಿಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ. ಯಾಕೆ ಅಂತಂದರೆ ನಮ್ಮ ಮನೆಗೆ ಗೆಸ್ಟ್ ಬಂದುಬಿಟ್ರು. ಸೊ ಇವರು ಬಂದು ಯೂಟ್ಯೂಬರ್, ಇವರು ಈಗ ಟೆಕ್ಸಾಸಲ್ಲೇ ಇರೋವಂಥದ್ದು. ಶ್ರೀ ಆದ್ಯ ಕನ್ನಡ ವ್ಲಾಗ್ಸ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ ಇವ್ರದ್ದು. ಸೊ ಇವರು ನನ್ನ ಮೀಟ್ ಮಾಡಬೇಕು ಅಂತ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದ್ರು. ನನಗೂ ಖುಷಿ ಆಯಿತು, ಒಬ್ಬರು ಕನ್ನಡದವರು ಅದರಲ್ಲೂ ಯೂಟ್ಯೂಬರ್ ನಾನು ಮೀಟ್ ಮಾಡಬೇಕು ಅಂತ ಕೇಳಿದ್ದು ನನಗೆ ನಿಜವಾಗ್ಲೂ ಖುಷಿ ಆಯಿತು. ಅವರು ನನ್ನ ವ್ಲಾಗ್ಸ್ ನೋಡಿ ಎಲ್ಲದಕ್ಕೂ ಕಮೆಂಟ್ ಮಾಡ್ತಾರೆ. ಆ್ಯಂಡ್ ಚೆರಿಗೆ ಮತ್ತು ನನಗೆ ಒಂದು ಕ್ಯೂಟ್ ಚೆರಿಗೆ ಡ್ರೆಸ್ಸು ಮತ್ತು ಹ್ಯಾಟ್ ತಂದಿದ್ರು, ಹಾಗೆ ನನಗೆ ಪ್ಲಾಂಟ್ ತಂದಿದ್ರು. ಆ್ಯಕ್ಚುಲಿ ನನಗೆ ಹಿಂಗೆ ಹಗ್ ಮಾಡಿದಾಗ ಕ್ಯೂಟ್ ಇಷ್ಟ ಆದ್ರಾ ನಿಮ್ಗೆ ಆಂಟಿ? ಇಷ್ಟ ಆದ್ರಾ? ಏನಪ್ಪ ನಿನ್ನ ಹೆಸರು? Kanadia. Nice to meet you. Unique name nindu. What is your nickname? Do you have any nickname? Hey, nickname. Nickname. Not last name. Nickname. Nickname. ಏನಂತ ಕರೀತೀವಿ ನಾವೆಲ್ಲ ನಿನ್ನ ಮನೆಯಲ್ಲಿ? ಆದ್ಯ. ಆದ್ಯ. ಅಂಕಲ್ ಆಡ್ ಮಾಡ್ಕೊಳ್ಳೋದು. cherry. cherry ಕರ್ಕೊಂಡು ಬರ್ತಿತ್ತಲ್ಲ ನನಗೆ ಅಲಸ್ಟನ್ಗೆ. ಎಸ್, ಅವ್ರು ಬಂದಿದ್ದು ನನಗೆ ತುಂಬಾ ಖುಷಿ ಆಯಿತು. ಆರಾಮಾಗಿ ಕುತ್ಕೊಂಡು ಮಾತಾಡಿ ಹಾಗೆ ಮನೆಯೆಲ್ಲ ನೋಡಿದರು. ಆ್ಯಂಡ್ ಅವ್ರ ಮಕ್ಕಳಿಗೆ ಚರಿ ಅಂದರೆ ತುಂಬಾ ಇಷ್ಟ ಅಂತೆ. ಸೊ ಅವರಿಬ್ಬರು ಚರಿ ಅವರಿಬ್ರು ಕರ್ಕೊಂಡು ಮೇಲೆ ಹೋಗಿದ್ಲು ಅವ್ರ ರೂಮಲ್ಲಿ ಆಟಾಡೋಕ್ಕೆ. ಸೊ ಬಾಗ್ಲು ಹಾಕೊಂಡು ಆರಾಮಾಗಿ ಅವ್ರು 3 ಜನ ಆಟ ಆಡ್ತಾಯಿದ್ರು. ಆ್ಯಂಡ್ ನಾವು ಮಾತಾಡ್ಕೊಳ್ತಾ ಇದ್ವಿ. ನನಗೆ ಖುಷಿ ಏನು ಅಂತಂದರೆ ಕನ್ನಡದವರು ಅದರಲ್ಲೂ ಈ ಥರ ನೋಟಿಸ್ ಮಾಡಿ ಬಂದು ಮೀಟ್ ಮಾಡಿ ಮಾತಾಡ್ಸೋದು ತುಂಬಾ ಖುಷಿ ಆಯಿತು. ಇಂಡಿಯಾಕ್ಕೆ ಹೋದಾಗೂ ಅಷ್ಟೇ ತುಂಬ ಜನ ಸಿಗ್ತೀರಿ, ಮಾತಾಡ್ತೀರಿ, ಫೋಟೋ ತೆಗೆಸ್ಕೊಳ್ತೀರಿ. ನನಗೆ ನಿಜವಾಗ್ಲೂ ಐ ಆಮ್ ಬ್ಲೆಸ್ಡ್ ಅಂತ ಅನಿಸುತ್ತೆ. ತುಂಬ ಥ್ಯಾಂಕ್ಸ್. ಆ್ಯಂಡ್ ಇವರು ಅಷ್ಟೇ ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ. ಯಾವುದೇ ಏನೋ ನೆಗೆಟಿವ್ ಕಮೆಂಟ್ ಬಂದರೆ ಏನೋ ಸರ್ ಏನಾದರೂ ಬಂದರೆ ಶಿ ವಿಲ್ ಸ್ಟ್ಯಾಂಡ್ ವಿತ್ ಮೀ. ಸೊ ಅದು ತುಂಬಾ ಖುಷಿ ಆಗುತ್ತೆ. ಈ ಥರ ಒಳ್ಳೆಯ ಫ್ರೆಂಡ್ಸ್ಗಳು ಯಾವಾಗಲೂ ನಮ್ಮ ಸುತ್ತ ಇದ್ದರೆ ಒಂಥರ ಪಾಸಿಟಿವ್ ವೈಬ್ ಇರುತ್ತೆ. ಸೊ ನನಗೆ ಅವ್ರನ್ನ ಮೀಟ್ ಮಾಡಿದ್ದು ತುಂಬಾ ಖುಷಿ ಆಯಿತು. ಅವರ ವ್ಲಾಗಲ್ಲಿ ಅವರು ಕಂಪ್ಲೀಟ್ ವಿಡಿಯೋನ ಹಾಕಿದ್ದಾರೆ. ನನಗೆ ಜಾಸ್ತಿ ಕ್ಲಿಪ್ಸ್ಗಳು ತೊಗೊಳಕ್ಕಾಗಲಿಲ್ಲ, ಜಾಸ್ತಿ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಹಾಗಾಗಿ ನಾನು ನನ್ನ ಹತ್ರ ಇದ್ದಿದ್ದಷ್ಟು ವಿಡಿಯೋಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಅವರು ಕಂಪ್ಲೀಟಾಗಿ ಹಾಕಿದ್ದಾರೆ. ಆ್ಯಂಡ್ ಆರಾಮಾಗಿ ಒಂದು 1 hour ಏನೋ ಟೈಮ್ ಸ್ಪೆಂಡ್ ಮಾಡಿದ್ವಿ. 1 hour ಹೇಗೆ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಅವರಿಬ್ಬರು ಮಕ್ಕಳು ತುಂಬಾ ಮುದ್ದು, ತುಂಬ ಕ್ಯೂಟು. ಅವರು ಅಷ್ಟೇ ಪಟ ಅಂತ ಮಾತಾಡ್ತಾರೆ, ಇಷ್ಟ ಆಗುತ್ತೆ. ಚರಿಗಂತೂ ತುಂಬ ಇಷ್ಟಪಡ್ತಾರೆ. ಆ್ಯಂಡ್ ಅವ್ರು ತಂದಿದ್ದ ಗಿಫ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಚರಿಗೆ ಇಷ್ಟ ಆಯಿತು, ಫ್ರಾಕು ಮತ್ತು ಹ್ಯಾಟ್. ಆ್ಯಂಡ್ ನನಗೆ ಲೈವ್ ಪ್ಲ್ಯಾಂಟ್ ತಂದರೆ ಇರುತ್ತೋ ಇಲ್ವೋ ಅಂತ ಭಯಕ್ಕೆ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ ತಂದಿದ್ದಾರೆ, ಯಾವಾಗಲೂ ಇರಲಿ ಅನ್ನೋ ಕಾರಣಕ್ಕೆ. ಸೊ ಎಸ್, ಮನೆ ಹುಡ್ಕೊಂಡು ಬಂದಿದ್ದಾರೆ. ಗೊತ್ತಾಗ್ಬಿಡ್ತಂತ ಅವ್ರು ನಮ್ಮ ಮನೆ ಹತ್ರ ಬರೋ ಅಷ್ಟರಲ್ಲೇ ಗೊತ್ತಾಯಿತು ನಮಗೆ ಅಂತ ಅಂದರು. ಎಸ್, ತುಂಬ ಒಳ್ಳೆಯ ಟೈಮ್ನ ನಾವು ಸ್ಪೆಂಡ್ ಮಾಡಿದ್ವಿ. ಆ್ಯಂಡ್ ಅವರು ಡಲ್ಲಾಸಲ್ಲಿರೋವಂಥದ್ದು. ಸೊ ಹ್ಯೂಸ್ಟನಿಂದ ಡಲ್ಲಾಸಿಗೆ ಹೋಗ್ಬೇಕಂದ್ರೆ 4 hours ಮೇಲೆ ಜರ್ನಿ ಆಗುತ್ತೆ. ಸೊ ಅವರಿಗೆ ಲೇಟ್ ಆಗುತ್ತೆ ಹೋಗೋಕ್ಕೆ ಅನ್ನೋ ಕಾರಣಕ್ಕೆ ಸ್ವಲ್ಪ ಬೇಗನೆ ಬಿಟ್ಟರು. ಹಾಗೆಯೇ ಸೇಫಾಗಿ ಕೂಡ ಮನೆ ರೀಚ್ ಆದರು. ಹಾಗೆ ಅವ್ರ ಮನೆ ಕರೀತಾ ಇದ್ರು, ಬನ್ನಿ ಮನೆಗೆ ಆರಾಮಾಗಿ 2 ದಿನ ಇದ್ದು ಡಲ್ಲಾಸ್ ನೋಡ್ಕೊಂಡು ಹೋಗಿ ಅಂತ. ಸೊ ಸ್ವೀಟ್ ಆಫ್ ದೆಮ್, ಅದು ತುಂಬಾ ಖುಷಿ ಆಗುತ್ತೆ. ಟೆಕ್ಸಾಸಲ್ಲೇ ಅವ್ರು ಇರೋವಂಥದ್ದು, ಅದು ನಮಗೆ ಇನ್ನೂ ಖುಷಿ. ಹಾಗೆಯೇ ಸಾಯಂಕಾಲ ಚರಿನ ಕರ್ಕೊಂಡು ದಿನ ಪಾರ್ಕಿಗೆ ಹೋಗಬೇಕು ನಾವು. ಯಾಕೆಂತಂದರೆ ಅವಳಿಗೆ ಬೆಳಗ್ಗೆ ಸ್ಕೂಲಲ್ಲಿ ಆಡಿ ಬಂದ್ರೂ ಅದೊಂಥರ ಸಂಜೆನೂ ಹೋಗಬೇಕು ಆಡಬೇಕು ಅಂತ. ಅವಳ ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡಬೇಕು. ಅಲ್ಲೂ ಅವ್ರ ಫ್ರೆಂಡ್ಸ್ಗಳೆಲ್ಲ ಬಂದಿರ್ತಾರೆ. ಇವಾಗ ಸಮ್ಮರಲ್ಲಿ ನಮಗೆ ಲೇಟಾಗಿ ಕತ್ಲಾಗತ್ತೆ, ಅಂದರೆ 8:15 ಮೇಲೆ ಕತ್ಲಾಗತ್ತೆ. ಸೊ ಹಾಗಾಗಿ ಜಾಸ್ತಿ ಟೈಮ್ ಇರುತ್ತಲ್ಲ ನಮಗೆ ಸಂಜೆ ಹೊತ್ತು. ಹಾಗಾಗಿ ಅವಳು ಹಠ ಮಾಡ್ತಾಳೆ ಕರ್ಕೊಂಡು ಹೋಗು ಅಂತ. ಆಯಿತು, ನಮಗೂ ಅದೇ ಬೇಕಾಗಿರುತ್ತೆ. ಅವಳೊಂದು ಸ್ವಲ್ಪ ಆಟಾಡಿ ಬಂದರೆ ಸುಸ್ತಾಗಿದ್ದಾಗ ಸ್ವಲ್ಪ ಬೇಗ ಮಲ್ಕೊಂಡ್ಬಿಡ್ತಾಳೆ ಅನ್ನೋ ಕಾರಣಕ್ಕೆ ನಾವು ಕರ್ಕೊಂಡು ಹೋಗ್ತೀವಿ. ಇಲ್ಲ ಅಂತಂದರೆ ರಾತ್ರಿ ಮಲಗೋದು ಲೇಟು ಮತ್ತು ಸ್ಕೂಲಿಗೆ ಎದ್ದೇಳೋದು ಲೇಟು, ಈ ಥರ ಆಗುತ್ತೆ. ಸೊ ಹಾಗಾಗಿ ಆ್ಯಂಡ್ ಈ ಥರ ಮಂಕಿ ಬಾಸ್ನೆಲ್ಲ ಆಡೋದು ಜಾಸ್ತಿ ಮಾಡಿದ್ದಾಳೆ ಚರಿ. ಮುಂಚೆ ಸ್ವಲ್ಪ ಹೆದರ್ತಾ ಇದ್ಲು.
ಸೊ ಅವಳನ್ನೆಲ್ಲ ಆಡಿಸ್ಕೊಂಡು ನಾವು ಮನೆಗೆ ಹೋಗೋ ಅಷ್ಟರಲ್ಲಿ 8:30 ಟೈಮ್ ಆಗೋಗಿರುತ್ತೆ. ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂತ. ಆ್ಯಂಡ್ ವಾಪಸ್ ಹೋಗಬೇಕಂದ್ರೆ ದಿನಾಗ್ಲೂ ಅವ್ರ ಪಪ್ಪ ಎತ್ಕೋಬೇಕು, ಈ ಥರ ಕೂಸುಮರಿ ಮಾಡ್ಕೊಂಡು ಕರ್ಕೊಂಡು ಹೋಗಬೇಕು. ತೋರಿಸ್ತಾ ಇದ್ದಾಳೆ, ಮಮ್ಮಿ ನೋಡು ಸ್ಕೈ ಎಷ್ಟು ಚೆನ್ನಾಗಾಗಿದೆ, ಪಿಂಕ್ ಕಲರ್ ಆಗಿದೆ ಅಂತ ಹೇಳಿ. ಎಸ್, ನೋಡಿದ್ರಲ್ಲ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ನಮಸ್ಕಾರ, ಬಾಯ್.